ನೋಡಿ ಇನ್ನೇನು ಕೆಲಸ ಮುಗಿಯಕ್ಕೆ ಬಂದಿದೆ. ಒಳ್ಳೆ ಕಾಂಬಿನೇಷನ್ ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಯಾವುದು ಬ್ರದರ್ ಹೊಡಿತಿರೋದು ಇದು? ಎನ್ರಿಚ್ ಅಪೋಲೋನಾ? ಒಳ್ಳೆ ಎನ್ರಿಚ್ ಥರನೇ ಕಾಣುತ್ತಲ್ವ ಶೈನಿಂಗ್ ಎಲ್ಲ. ಅಬ್ಬಾ ಏನು ಬಂದೈತೆ ಬ್ರದರ್ ಇದು, ಸಕ್ಕದ ಬಂದೈತೆ. ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಬಂದಂಗೆ ಬಂದಿದೆ. ಎಂಥದ್ರಿ ಇದು, ಇದೆಲ್ಲ ಹಿಂಗೆ ಕಾಣಿಸ್ತಿದೆ. ವಾವ್, ಸೂಪರ್ ಸೂಪರ್ ಸೂಪರ್. ನೋಡಿ ಇಲ್ಲಿ ಲೈಟ್ ರಿಫ್ಲೆಕ್ಟ್ ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ. ಅಲ್ಲಿ ಮೇಲ್ಗಡೆನೂ ಅಷ್ಟೇ ಎಲ್ಲ ಶೈನಿಂಗು ಸಕ್ಕದಾಗಿ ಕಾಣ್ತದೆ. ಅದೊಂದು ಆ್ಯಂಟಿಕ್ ಪೀಸ್ ಹಾಕ್ಸಿದ್ದಾರೆ, ಸಕ್ಕದಾಗಿ ಬಂದಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಒಂಥರ ಯಾವ ಥರ ಬರುತ್ತೆ ಅಂದರೆ, ಇದು ಒಂಥರ ಬೇಬಿ ಪಿಂಕ್ ಅಲ್ಲೇ ಡಾರ್ಕ್. ಇದು ಬೇಬಿ ನಾವು ಒಂದು ಹೆಸರಿಟ್ಟಿದ್ದೀನಿ ಇದಕ್ಕೆ, ಡಾರ್ಕಲ್ಲೇ ಬೇಬಿ ಪಿಂಕ್ ಡಾರ್ಕ್. ಇದು ಆದರೆ ದೂರದಿಂದ ಬಂದರೆ ಆರೆಂಜ್ ಕಣ್ಣಂಗೆ ಕಾಣುತ್ತೆ, ಲೈಟ್ ಆರೆಂಜು. ಮೊಬೈಲಲ್ಲಿ ಬೇಬಿ ಪಿಂಕ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಹೆಂಗೆ ಕಾಣಿಸ್ತಿದೆ, ಸಾಕಾಗಿ ಕಾಣಿಸ್ತಿದೆ ಅಲ್ಲ. ಸೂಪರ್ ಸೂಪರ್. ಎಲ್ಲಪ್ಪ ತೋರ್ಸಪ್ಪ ಇಲ್ಲಿ, ನಿನ್ನ ಫೇಸ್ ತೋರ್ಸಪ್ಪ ಇಲ್ಲಿ ಬಾಬಾ. ತೋರ್ಸ ತೋರ್ಸ. ತಡಿ ತಡಿಯೋ. ಇದು ಮುಖ ನೋಡಿ ಹೆಂಗೆ ಕಾಣಿಸ್ತದೆ. ಇಲ್ಲಿ ಚಿಲ್ಲಿ ಚಿತ್ರಾನ್ನ ಇದೆ ನೋಡಿ, ಕಾಣಿಸ್ತದೆ ನೋಡಿ. ಬಾಡೆ ಹೆಂಗೆ ಕಾಣಿಸ್ತದೆ ನೋಡಿ. ನಮ್ಮಲ್ಲಿ ನೀರು ಇಳಿತಿದೆ ಅನ್ನಂಗೆ ಕಾಣುತ್ತೆ. ಸೂಪರಾಗಿ ಕಾಣಿಸ್ತದೆ. ಈ ಕಡೆನೂ ಅಷ್ಟೇ. ವಾವ್, ಇದು ಫಸ್ಟ್ನೇ ಹಾಲು, ಇದು ರೂಮ್ ಥರ. ಇದಕ್ಕೂ ಸಕ್ಕದ ಮಾಡಿಕೊಟ್ಟಿದ್ದೀವಿ ನೋಡಿ. ಶೈನಿಂಗ್ ಹಂಗೆ ಪಳ 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 ಅಂತ ಹೊಡಿತಿದೆ ಶೈನಿಂಗೆಲ್ಲ. ಈಗ ಪಾಲಿಷ್ ಮಾಡ್ತಾಯಿದ್ದೀವಿ. ಇದೊಂದು ರೂಮಿಗೆ ಟೇಪ್ ಹಾಕ್ಬಿಟ್ಟು ಡಿಸೈನ್ ಮಾಡಿ ಹೊಡೆದಿದ್ದೀವಿ. ಹೈಲೈಟಾಗಿ ಕಾಣಿಸ್ತದೆ. ಇದು ಪಿಸ್ತಾ ಕಲರು, ಡಾರ್ಕ್ ಪಿಸ್ತಾ ಕಲರು. ನೋಡಿ ಹೆಂಗೆ ಕಾಣಿಸ್ತದೆ ಶೈನಿಂಗ್. ಈ ಥರ ನಾವು ಕೆಲಸ ಮಾಡೋದು. ಇದಕ್ಕೆ ಯಾವ ಥರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಯಾವ ಥರ ಕೆಲಸ ಮಾಡಿದ್ದೀನಿ ಅಂದರೆ, 3 ಕೋಟ್ ಲಪ್ಪ ನೋಡಿ, 3 ಕೋಟ್ ಲಪ್ಪ ಹಾಕಿ ಉಜ್ಜಿ ಪ್ರೇಮರ್ ಹೊಡೆದಾದ್ಮೇಲೂ ಒಂದು ಸಲ ರಬ್ ಮಾಡ್ತೀವಿ ಪೇಪರಲ್ಲಿ. ಆಮೇಲೆ 2 ಕೋಟ್ ರಾಯಲ್ ಹೊಡಿತೀವಿ. ರಾಯಲೆಲ್ಲ ಎನ್ರಿಚ್, ಲೈಫ್ ಸ್ಟೈಲ್ ಎನ್ರಿಚ್ಚು, ಈಸಿ ವಾಶು, ಸಕ್ಕದಾಗ ಬರುತ್ತದೋ. ಡಬ್ಬ ತೋರಿಸ್ತೀನಿ ಯಾವುದು ಅಂತ ನೋಡಿ. ಹೆಂಗೆ ಕಾಣಿಸ್ತದೆ, ಸೇಮ್ ಗ್ಲಾಸ್ ಕಂಡಂಗೆ ಕಾಣುತ್ತೆ ವಾಲೆಲ್ಲವ. ನೋಡಿ ಹೆಂಗೆ ಕಾಣಿಸ್ತೈತೆ, ಗ್ಲಾಸ್ ಕಂಡಂಗೆ ಕಾಣ್ತದೆ. ಸೂಪರಾಗಿ ಕಾಣಿಸ್ತದೆ. ಹೊರಗಡೆನೂ ಅಷ್ಟೇ ಸಕ್ಕ ಶೈನಿಂಗ್ ಇದೆ ಹೊರಗಡೆನೇ. ಯಾವುದ್ಯಾವುದು ಹೊಡೆದಿರೋದು ಪ್ರಾಡಕ್ಟ್ ಎಲ್ಲ ತೋರಿಸ್ತೀನಿ. ವಿಡಿಯೋ ಎಲ್ಲ ಕಟ್ ಮಾಡಿ ಜೋಡ್ಸೋದು ಹೆಂಗೆ? ಹಾಂ, ಹೆವಿ ಶೈನಿಂಗ್ ನೋಡಿ. ಆಗಲೇ ಒಣಗೋಯ್ತು, ಇದೆಲ್ಲ ಒಣಗಿದೆ, ಇದೆಲ್ಲ ಒಣಗೋಯ್ತು. ಹೆವಿ ಬೇಗ ಹೆವಿ ಡ್ರೈ ನೋಡಲಿ. ಇವೆರಡವೇ ಒಂದ್ರ ಮೇಲೆ ಒಂದು ಸಕ್ಕದಾಗಿ ಕೂತ್ಕೊಂಡಿದ್ದಾವೆ. ಚಿಂದಿ ಚಿತ್ರಾನ್ನ ನೋಡಿ ಇಲ್ಲಿ. ಒಂದ್ರ ಮೇಲೆ ಒಂದು ಕೂತ್ಕೊಂಡು ಏನೋ ಮಾಡ್ತಿದ್ದಾವೆ ನೋಡಿ ಇಲ್ಲಿ.
ಏನರ ಮಾಡ್ತಿದ್ದೀರಿ ಇಬ್ರೂ ನೋಡಿ, ಇಬ್ರೂ ಏನೋ ಪರ್ಸ್ನಲಾಗಿ ಏನೋ ಮಾಡ್ತಿದ್ದೇವೆ. ಮಾಡ್ಕೊಳ್ಳಿ ಬಿಡಿ ಪರ್ಸ್ನಲಾಗಿ, ಯಾಕೆ ನನಗೆ ಯಾಕೆ ನೋಡಿ. ಅದೆಲ್ಲ ಫ್ಯಾನ್ ಇಂಥವ ಸಕ್ಕತ್ತಾಗಿ ಶೈನಿಂಗ್ ಇದ್ದು ಪೈಂಟ್ ಹೊಡ್ತಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ವಾವ್, ಸಾಲಿಡು ಸೂಪರಾಗಿ ಬಂದಿದೆ. ರೂಮು ತೋರಿಸಿಲ್ಲಲ್ಲ, ಇಲ್ಲೊಂದು ರೂಮು. ಇದು ಅಷ್ಟೇ ಪರ್ಪಲ್ಲು, ಸೇಮ್ ಕ್ರೀಮ್ ಕಲರ್ ಮಾಡಿಬಿಟ್ಟು ಪರ್ಪಲ್ ಮಾಡಿದ್ದೀನಿ ನೋಡಿ. ಎಲ್ಲ ಹೆಂಗೆ ಕಾಣುತ್ತೆ ಶೈನಿಂಗ್, ಹೆವಿ ಶೈನಿಂಗ್ ಕಾಣುತ್ತೆ. ನೋಡಿ ಈ ಥರ ನಾವು ಕೆಲಸ ಮಾಡೋದೆಲ್ಲ ಇದೇ ಥರನೇ ನೋಡಿ. ಇದು ಸಕ್ಕತ್ತಾಗಿದೆ. ಜಿಂಕೆ ಓಡ್ತಿರೋದು ಸೂಪರ್. ಎಂಥ ಶೈನಿಂಗ್ ಕಾಣಿಸ್ತಿದೆ ಅಂದರೆ ಚಿಂದಿ ಚಿತ್ರಾನ್ನ ಸಾಲಿಡ್. ತುಂಬ ಕಾಂಬಿನೇಷನ್ ಎಲ್ಲ ಸಕ್ಕತ್ತಾಗಿದೆ. ಕಾಂಬಿನೇಷನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿಕೊಡ್ತೀವಿ, ಯಾವುದು ಫೇಲ್ ಆಗೋ ಥರ ಎಲ್ಲ ಕೆಲಸ ಮಾಡಿಕೊಡಲ್ಲ. ಮತ್ತು ಶೈನಿಂಗ್ ಅಷ್ಟೇ ಪಳ ಅಂತ ಹೊಳಿಬೇಕದು. ಸಖತ್ ಸೌಂಡ್ ಆಗ್ಬಿಟ್ಟೈತೆ. ಇದು ಅಷ್ಟೇ ನೋಡಿ, ಎಲ್ಲ ಹೆಂಗೆ ಕಾಣಿಸ್ತಿದೆ ನೋಡಿ. ಪಾಲಿಶು ಆಲ್ರೆಡಿ ಇಲ್ಲೆಲ್ಲ ಹೊಡಿತಿದ್ದೀವಿ ಆಲ್ರೆಡಿ. ಇದು ಪೇಪರ್ ಅಂಟಿಸ್ಕೊಂಡು ಟೇಪ್ ಹಾಕಿ ಪೇಪರ್ ಅಂಟಿಸ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ ನೋಡಿ. ಸಕ್ಕ ಶೈನಿಂಗ್ ಇದೆ ಮಾತ್ರ, ಹೆವಿ ಶೈನಿಂಗು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಬಂದಂಗೆ ಬರ್ತಾಯಿದೆ. ಸೂಪರ್ ನೋಡಿ. ಪಿ ಯು ಇದನ್ನೇ ಹೊಡಿತಿರೋದು, ಇದೇ ಹೊಡಿತಿರೋದು ಬ್ಲೌಸಿ. ಫುಟ್ಟೆಕ್ ಪಿ ಯು ಫೋಲೆ 1300 ರೂಪಾಯಿ ಇದೆ, MRP ನೋಡಿ. ಆಲ್ರೆಡಿ ಹೊಡಿತಿದ್ದೀವಿ, ಹೊಡಿತಿದ್ದಾರೆ ಆಲ್ರೆಡಿ. ಬನ್ನಿ ತೋರಿಸ್ತೀನಿ ಹೊಡಿತಿರೋದ. ಹೊಗೆ ತುಂಬ್ಕೊಂಬಿಟ್ಟೈತೆ. ಸೂಪರ್ ಸೂಪರ್ ಸೂಪರಾಗಿ ಕೆಲಸ ನಡೀತಿದೆ ನೋಡಿ. ಒಳ್ಳೆ ಪಿ ಯು ಪಾಲಿಶ್ ಹೊಡಿತಿರೋದು ಸಾಕಾದಾಗ ಬರುತ್ತೆ. ಆಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಆಲ್ರೆಡಿ ಎಲ್ಲ ಒಣಗೋಯ್ತು. ಒಂದು ಕೋಟ್ ಹೊಡೆದಿರೋದಕ್ಕೆ ಹೆಂಗೆ ಬಂದಿದೆ ನೋಡಿ. ಒಂದೇ ಕವರೇಜ್, ಒಂದೇ ಚಿಂದಿ ಚಿತ್ರಾನ್ನ ಕವರೇಜ್ ಒಂದೇ ಕೋಟಿಗೆ ಬರುತ್ತೆ. ಆ ಥರ ಪೈಂಟ್ ಕೊಡ್ತೀನಿ ನಾನು. ಆ ಪೈಂಟ್ ಯಾವುದು ಅಂತ ತೋರಿಸ್ತೀನಿ. ಎಲ್ಲಪ್ಪ ಅದು ಎಂಡ್ರಿಚ್ ಎಲ್ಲಯ್ಯ. ಇದು ಹೊರಗಡೆ ಹೊಡೆದಿರೋದು ಈಸಿ ಸಿಲ್ಕ್ ಅಂತ. ಲಕ್ಸುರಿ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಐ ಗ್ಲೋಸಿ ಎಮೋಷನ್, ಇದನ್ನೇ ಹೊರಗಡೆ ಹೊಡೆದಿರೋದು. ಇಂಟೀರಿಯರ್ ಹೊಡೆದಿರೋದು ನೋಡಿ, ಫುಲ್ ಇಂಟೀರಿಯರ್ ಹೊಡೆದಿರೋದೆಲ್ಲ ಇದೆ. ಅಪೋಲೋ ಪೇಂಟ್ ಲೈಫ್ ಸ್ಟೈಲ್ ಎನ್ರಿಚ್ಚು ರಿಚ್ ಶೀನು ಅಲ್ಟ್ರಾ ಪ್ರೀಮಿಯಂ ಇಂಟೀರಿಯರ್ ಎಮೋಷನು. ಇದು ಈಸಿ ವಾಶ್ ಬರುತ್ತೆ, ಸೂಪರಾಗಿರುತ್ತೆ ಪೈಂಟು. ಒಂದೇ ಕೋಟು. ಬೇರೆ ಕಂಪ್ನಿದೆಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ಒಂದೇ ಕೋಟಿಗೆ ಯಾವುದು ಬರೋಲ್ಲ ಕವರೇಜು. ಇದು ಆ ಥರ ಒಂದೇ ಕೋಟಿಗೆ ಬರುತ್ತೆ. ಆದರೂ ನಾವು ಡಬಲ್ ಟ್ರಿಪಲ್ ಕೋಟ್ ಮಾಡ್ತೀವಿ ನೋಡಿ. ಎಲ್ಲ ಕಲಿಸ್ಕೊಂಡು ಎಲ್ಲ ಇಡ್ತಿದ್ದೇನೆ ಹಾಕೋದಕ್ಕೆ ಮಾಡೋದಕ್ಕೆಲ್ಲವ. ಓನರು ಆಂಟಿ ಹೇಳಿ ಹೆಂಗೆ ಮಾಡಿದೆ ಕೆಲಸ? ಸೂಪರ್ ಮಾಡಿದಾರ ಕೆಲಸ? ಸೂಪರ್. ಇಷ್ಟ ಆಯ್ತಾ? ಈ ಥರ ಯಾರು ಮಾಡ್ಕೊಡಾರ ನಿಮಗೆ ಬೇರೆಯವರು? ಇದೇ ಫಸ್ಟ್ ಅಲ್ಲ ಫಸ್ಟ್ ನಿಮಗೆ ಯಾರು ಮಾಡೋ ಇದ್ರಲ್ಲ ಕೆಲಸ, ಅವ್ರು ಈ ಥರ ಮಾಡ್ಕೊಡಾರ? ಸ್ಟಾರ್ಟಿಂಗು ಫಸ್ಟ್ ಮಾಡಿದ್ರಲ್ಲ ಅವರು ಮಾಡಿರೋ ಕೆಲಸ ಹೆಂಗಿತ್ತು, ನಾವು ಮಾಡ್ತಿರೋ ಕೆಲಸ ಹೆಂಗಿದೆ? ಸ್ಟಾರ್ಟಿಂಗ್ ಒಂದು ಕೋಟು ಪ್ರೇಮರು ಲಪ್ಪ ಕೊಟ್ಟು ಇದ್ರಲ್ಲ, ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಅಲ್ಲ ಅವ್ರ ಕೆಲಸ. ನಮ್ದು ಇಷ್ಟ ಆಯ್ತಾ ಕೆಲಸ? ಖುಷಿ ಆಯ್ತಾ? ಅಲ್ಲ ದುಡ್ಡಲ್ಲ, ದುಡ್ಡಿನ ಪ್ರಶ್ನೆ ಅದು. ನಾಳೆ ಇವತ್ತಲ್ಲ ನಾಳೆ ದುಡಿಬೋದು ಹೇಳಿದ್ದು. ಈ ಥರ ಹೆಸರು ನಾವು ಮತ್ತೆ ಉಳಿಸ್ಕೊಳಕತ್ತ ನಿಮ್ಮ ಹತ್ರ ಈಗ ಒಂದು ಹೆಸರು ಉಳಿಬೇಕು ಅಂದರೆ
ನಾವು ಹಂಗೆ ಕೆಲಸ ಮಾಡ್ಕೊಟ್ಟು ತೋರಿಸ್ಬೇಕು. ನಿಮಗೆ ನಾನು ಶೈನಿಂಗ್ ಕೊಡಬೇಕು ಅಂತ ಹೇಳಿದ್ದೆ, ಕೊಟ್ಟಿದ್ದೀನಿ. ಕೊಟ್ಟನೇ ಇಲ್ವಾ? ಪಾಸ್ ಮಾಡಿಕೊಟ್ನಾ? ನೋಡಿ ಇವರಿಗೆ ಓನರ್ ಸ್ಟಾರ್ಟಿಂಗ್ ಹೇಳೋಗಿದ್ದೆ, ಶೈನಿಂಗು ಥರನೇ ಕಾಣಬೇಕು ಗೋಡೆ ಅಂತ ಹೇಳೋ ಹೊತ್ತಿಗೆ ಶೈನಿಂಗ್ಸ್ ನೋಡಿ ಯಾವ ರೀತಿ ಕಾಣಿಸ್ತಿದೆ. ನೋಡಿದ್ರಲ್ಲ ಅಲ್ಲೆಲ್ಲ ಕಾಣಿಸ್ತಿದೆಯಾ ನೋಡಿ, ಗೋಡೆ ವಾಲು ಮೇಲ್ಗಡೆ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ಹೆಂಗೆ ಹೇಳಿದ್ದೆ ಅದೇ ರೀತಿಯೇ ನಾವು ನಡ್ಕೊಂಡಿದ್ದೀವಿ. ಹೇಳ್ದಂಗೆ ನೋಡಿ, ಮೊನ್ನೆ ವಿಡಿಯೋದಲ್ಲಿ ನೆಕ್ಸ್ಟ್ ವೀಕಲ್ಲಿ ಮಾಡಿದ್ನಲ್ಲ ಅದೇ ಬಿಲ್ಡಿಂಗ್ನೇ ಈಗ ತೋರಿಸ್ತಿದ್ದೀನಿ. ಒಳಗಡೆ ಆಲ್ರೆಡಿ ತೋರಿಸಿದ್ದೀನಿ, ಈಗ ಹೊರಗಡೆ ತೋರಿಸ್ತಿದ್ದೀನಿ. ನೋಡಿ ಹೆಂಗೆ ಬಂದಿದೆ ಅಂತ. ಚಿಂದಿ ಚಿತ್ರಾನ್ನ ಬಂದಂಗೆ ಬಂದಿದೆ, ಬೂಂದಿ ಮೊಸರನ್ನ ಸೂಪರಾಗಿ ಕಾಣಿಸ್ತಿದೆ ಮಾತ್ರ ಬಿಲ್ಡಿಂಗು. ಎಲ್ಲ ಹುಡುಗರು ಊಟಕ್ಕೆ ಹೋಗ್ತಿದ್ದಾರೆ. ನೋಡಿ ಇದು ಶೈನಿಂಗು. ಅವತ್ತು ಮಳೆ ಬರ್ತಾಯಿತ್ತು, ಅಷ್ಟು ಶೈನಿಂಗ್ ಕಾಣಿಸ್ತಿರ್ಲಿಲ್ಲ. ನೋಡಿ ಇವತ್ತೆಷ್ಟು ಶೈನಿಂಗ್ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆ ಮಾತ್ರ. ನೋಡಿ ಎಷ್ಟು ಶೈನಿಂಗ್ ಕಾಣಿಸ್ತಿದೆ. ಸೂಪರಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೇ ಒಳಗಡೆ ಹಿಂಗೆ ಬಂದು ಹಿಂಗೆ ಹೋಗೋ ಹಂಗೆ ಮಾಡ್ಕೊಂಡಿದ್ದಾರೆ. ನೋಡಿ ಬ್ರೌನು, ನೋಡಿ ಶೈನಿಂಗ್ ಕಾಣಿಸ್ತಿದೆ. ಗಿಲವ್ ಮಾತ್ರ ಸರಿ ಮಾಡೇ ಇರಲ್ಲ, ಅದೇ ಬೇಜಾರ. ಗಿಲಾವ್ ಎಲ್ಲ ಗುಲ್ಟು ಪಲ್ಟು ಗಿಲಾವ್ ಈ ಥರ ಎಲ್ಲ ಗಿಲಾವ್ ಮಾಡಬಾರ್ದು. ನೀಟಾಗಿ ಫಿಟ್ ಆ್ಯಂಡ್ ಫಿನಿಶಿಂಗ್ ಹಂಗಿರಬೇಕು ಗಿಲಾವ್ಗಳು. ನೋಡಿ ಅಲ್ಲೆಲ್ಲ ಮಾಡಿರ್ತಾರೆ, ನೋಡಿ ಅದೆಂತ ಮಾಡಿದ್ದಾರೆ ನೋಡಿ, ಅಲ್ಲಿ ಶೈನಿಂಗ್ ಕಾಣಿಸ್ತದೆ. ಇದು ಏಡಿಗ್ರೆ ಕೊಟ್ಟಿದ್ದೀನಿ, ವೈಟ್ ಹಾಕಿದ್ದೀನಿ. ಬನ್ನಿ ಹೋಗೋಣ ಈ ಕಡೆ, ಹಿಂಗೆ ಕಾಣಿಸುತ್ತೆ ನೋಡೋಣ. ಅದೊಂದು ಪೀಸ್ ಹೊಡಿಬೇಕು, ಅಲ್ಲಿ ಹೊಡೆದಿಲ್ಲ. ಹೆಂಗಿದೆ ನೋಡಿ, ಇಷ್ಟೇ ಇರೋದು, ಒಬ್ಬರೇ ಹೋಗೋಷ್ಟು ಜಾಗ ಇದೆ. ಸೂಪರಾಗಿ ಬಂದಿದೆ ಹೊರಗಡೆ ಎಲ್ಲ. ಮುಂದೆ ಡಿಸೈನು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಸೂಪರಾಗಿ ಬಂದಿದೆ ಡಿಸೈನು. ಮ್ಯಾಂಗೋ ಗ್ರೇ, ಆಮೇಲೆ ಇದು ಬ್ರೌನಲ್ಲೇ ಒಂಥರ ರೆಡ್ಡಿಶ್ ಬ್ರೌನು. ಈ ಕಡೆ ರೆಡ್ಡು ಅಲ್ಲ, ಈ ಕಡೆ ತೀರಾ ಬ್ರೌನು ಹಂಗೆ ಕಾಣಲ್ಲ, ಒಂಥರ ಮಿಡಲಲ್ಲಿ ಆ ಥರ ಮಾಡಿಕೊಟ್ಟಿದ್ದೀವಿ. ಇಲ್ಲೇ ನೋಡಿ, ಮತ್ತು ಇಲ್ಲಿ ಡಿಸೈನಿಗೆ ಒಂದು ಹೊಡ್ಕೊಟ್ಟಿದ್ದೀನಿ. ಪರ್ಪಲ್ ಹಾಕ್ಬಿಟ್ಟು ಗ್ರೀನು, ಆ ಕಡೆ ಈ ಕಡೆ ಡಾರ್ಕ್ ಗ್ರೀನು, ಆಮೇಲೆ ಇದು ಪಿಸ್ತಾ ಗ್ರೀನು ಮತ್ತು ಪರ್ಪಲ್ಲು. ನೋಡಿ ಇದು ಸಕ್ಕತ್ತಾಗಿ ಶೈನಿಂಗ್ ಕಾಣಿಸ್ತದೆ. ಇಲ್ಲಿ ಡೋರಿಗೆಲ್ಲ ಮಾಡಿಕೊಟ್ಟಿದ್ದೀನಿ ಬ್ರೌನ್ ಕಲರು. ಡೋರೆಲ್ಲ ಬ್ರೌನ್ ಕಲರು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಶೈನಿಂಗ್ ಎಲ್ಲ. ಕೆಲಸ ಈ ಥರ ಮಾಡಿಕೊಡ್ಬೇಕು ಕೆಲಸ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಶೈನಿಂಗ್, ಅಷ್ಟೇ ಹಂಗೆ ಪಳ 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 ಅಂತ ಹೊಳಿಬೇಕು, ಆ ಥರ ಕೆಲಸ ಮಾಡಿಸ್ಕೊಡ್ಬೇಕು. ನೋಡಿ ಹೊರಗಡೆನೂ ಅಷ್ಟೇ ಪಳ ಪಳ ಅಂತ ಹೊಳಿತಾಯಿದೆ. ನೋಡಿ ಅಲ್ಲೆಲ್ಲ ಎಷ್ಟು ಶೈನಿಂಗ್ ಕಾಣಿಸ್ತಾಯಿದೆ. ಇದು ಸ್ಟಾರ್ಟಿಂಗ್ ಯಾರೋ ಬಂದವರು ಪ್ರೇಮರು ಸರಿ ಹೊಡೆದಿರಲಿಲ್ಲ, ಮತ್ತು ಒಂದು ಕೋಟ್ಲಪ್ಪನೂ ಅಷ್ಟೇ ನೀಟಾಗಿ ಹಾಕಿರಲಿಲ್ಲ. ಆಮೇಲೆ ಈಗ ನಾವು ಸೆಕೆಂಡ್ನೇ ಸಲ ಅವ್ರದ್ದೇನೋ ಕೆಲಸ ಚೆನ್ನಾಗಲಿಲ್ಲ, ಬಂದು ಮಾಡಿಕೊಡಿ ಅಂತ ಅನ್ನೋ ಹೊತ್ತಿಗೆ ನೋಡಿ ಎಷ್ಟು ಶೈನಿಂಗ್ ಕಾಣಿಸ್ತಿದೆ. ಹಂಗೆ ನೀರು ಹಂಗೆ ಜಾರೋಗುತ್ತೆ ಆ ಥರ ಮಾಡ್ಕೊಟ್ಟಿದ್ವಿ. ನೀರು ಹಂಗೆ ಜಾರೋಗ್ಬೋದು.
ನೋಡಿ ಕ್ವಾಲಿಟಿ ಎಲ್ಲ ಹೆಂಗಿದೆ. ನೋಡಿ ಇವಾಗ ಕಾಣಿಸುತ್ತೆ. ಕ್ವಾಲಿಟಿ ಮಾತ್ರ ಸೂಪರ್, ಮಚ್ ಬೆಟರಾಗಿ ಬರುತ್ತೆ. ಇದಕ್ಕೆ ಬ್ರೌನ್ ಮಾಡಬೇಕು. ಇದಕ್ಕೆ ಅವರ ಆಂಟಿ ಮಾತಾಡ್ಸೋದ್ನಲ್ಲ, ಅವ್ರ ಮಗ, ಲಾಸ್ಟ್ನೇ ಮಗ ಚಿಂದಿ ಬಂದಿದೆ. ಇಲ್ಲೂ ಅಷ್ಟೇ ಸೂಪರಾಗಿ ಬಂದಿದೆ. ಟೇಪ್ ಹಾಕ್ಬಿಟ್ಟು ಕಲರ್ ಮಾಡಿಕೊಟ್ಟಿದ್ದೀನಿ. ಅದೇ ಹೇಳಿದ್ನಲ್ಲ ಗ್ರೀನ್ ಕಲರ್ ಅಂತ. ಚಿಂದಿ ಬಂದಿದೆ. ಅಂದರೆ ಅಷ್ಟು ಮಾತೆಲ್ಲ ಬರಲ್ಲ, ಕೇಳಿಸ್ಕೊಳಲ್ಲ, ಅಷ್ಟು ಗೊತ್ತಿರಲ್ಲ ಇವರಿಗೆ. ಒಂದು ಸ್ವಲ್ಪ ಗೊತ್ತಲ್ಲ, ಜಾಸ್ತಿ ಕೇಳೋಕ್ಕಾಗಲ್ಲ. ಕಡೆ ಬಾತ್ರೂಮ್ ಇದೆ. ಖುಷಿ ಆಯ್ತಾ? ಖುಷಿ ಆಗ್ತಾ ಇದೆಯಾ ನೋಡಿ? ಖುಷಿ ಆಗ್ತೈತಾ? ಹೊರಗಡೆ ಎಲ್ಲ ಈಗ ರೈಲಿಂಗ್ಸಿಗೆ ಡಿಗ್ರೆ ಮಾಡಿದ್ದೀನಿ. ಮತ್ತು ಮ್ಯಾಂಗೋ ಕಲರ್ ಎಲ್ಲ ಸಾಕಲ್ಲ ಕಾಣಿಸ್ತಿದೆ. ಚಿಲ್ಲಿ ಚಿತ್ರಾನ್ನ, ಬೋಂದಿ ಮೊಸರನ್ನ ನೋಡಿ. ಶೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ, ಸೂಪರಾಗಿ ಬಂದಿದೆ. ಒಳ್ಳೆ ನೀರು ಜಾರು ಹೋಗ್ತಿದೆ ಅನ್ನೋ ಥರ ಇದೆ ನೋಡಿದೆ. ಮೇಲ್ಗಡೆ ಇದೊಂದು ರೂಮ್ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಸಕ್ಕತ್ತಾಗಿ ಬಂದಿದೆ. ಹೆವಿ ಶೈನಿಂಗ್ ಕಾಣಿಸ್ತಿದೆ. ಅಂದರೆ ಈ ಜಾಗ ಇದ್ದರೆ ಬಿಸಿಲು ಚೆನ್ನಾಗಿ ಇದ್ದಷ್ಟು ಶೈನಿಂಗ್ ಬರುತ್ತೆ ಪೇಂಟು. ನೋಡಿ ಕಾಣಿಸ್ತಿದೆಯಲ್ಲ ಇಲ್ಲೇ ನೋಡಿ, ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣಿಸ್ತಿದೆ. ಚಿಲ್ಲಿ ಚಿತ್ರಾನ್ನ ಕಾಣಿಸ್ತಿದೆ. ಕೆಲಸ ಹಂಗೇನೆ ಚೆನ್ನಾಗಿ ಮಾಡಿಕೊಡ್ತೀವಿ. ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಕೊಡ್ತೀನಿ. ಪೈಂಟ್ ಎಲ್ಲ ನಮ್ಮ ಅಂಗಡಿಲೇ ಇರುತ್ತೆ. ಯಾವ ಕಂಪ್ನಿ ಬೇಕಾದ್ರೂ ತೊಗೋಬೋದು. ಏಷ್ಯನ್ ತೊಗೋಬೋದು, ಅಪೋಲೋ ತೊಗೋಬೋದು, ನೆರಲಕ್ ತೊಗೋಬೋದು. ಡೆಕ್ಕನ್ ಪೈಂಟ್ಸ್ ಇದೆ, ಮತ್ತು ಲೆಜೆಂಡ್ ಸಿಲ್ಕ್ ಪೈಂಟ್ಸ್ ಇದೆ. ನಿಮಗೆ ಯಾವುದಾದ್ರು ಕಂಪ್ನಿ ಬೇಕು ಎಲ್ಲ ಕಂಪ್ನಿದು ಸಿಗುತ್ತೆ. ನೋಡಿ ಹೆಂಗೆ ಕಾಣಿಸ್ತದೆ ನೋಡಿ. ಇದು ಕೆಲಸ ತೋರಿಸ್ಬೇಕು ಅಂತ ಇರೋದು. ಈ ಥರ ನಾವು ಕೆಲಸ ತೋರಿಸ್ತೀವಿ ನೋಡಿ. ಮೇಲ್ಗಡೆ ಎಂಥ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಮತ್ತು ಬಾರ್ಡ್ರಿ ಅಷ್ಟೇ ಎಲ್ಲ ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟು ಕೆಲಸ ಮಾಡಿಸ್ತೀನಿ. ಇದೇ ಹೊರಗಡೆ ಹೊಡೆದಿರೋದು. ಈಗ ತೋರಿಸೋದ್ನಲ್ಲ ಹೊರಗಡೆ ಶೈನಿಂಗ್ ಕಾಣಿಸ್ತಿದೆ ಅಂತ. ಈಸಿ ಸಿಲ್ಕ್ ಅಂತ ಲಕ್ಸುರಿ ಇಂಟೆಂಟ್ ಗ್ಲೋಸಿ ಎಮೋಷನ್ನು. ಒಳಗಡೆ ಹೊಡೆದಿರೋದು ಬಾರ್ಡ್ರಿಗೆಲ್ಲ ಇದೇ ಹಾಕಿರೋದು. ಬಾರ್ಡ್ರಿಗೆಲ್ಲ ಅಪೋಲೋ ಪೈಂಟ್ಸ್ ಅರೋಪೆಕ್ಸ್ ಶೈನ್ ಅಂತ. ವೆದರ್ ಪ್ರೂಫ್ ಎಕ್ಸ್ಟೀರಿಯರ್ ಎಮೋಷನ್ನು ಸೂಪರಾಗಿ ಬಂದಿದೆ. ಇದನ್ನು ಇಂಟೀರಿಯರು ಈಗ ಶೈನಿಂಗ್, ಒಳಗಡೆ ಶೈನಿಂಗ್ ಕಾಣಿಸ್ತಿದೆಯಲ್ಲ, ಇಂಟೀರಿಯರ್ ಇದೆ ಹೊಡೆದಿರೋದು. ಲೈಫ್ ಸ್ಟೈಲ್ ಆ್ಯಂಡ್ ರಿಚ್ ಅಂತ, ರಿಚ್ ಶೈನ್ ಅಲ್ಟ್ರಾ ಪ್ರೀಮಿಯಮ್ ಇಂಟೀರಿಯರ್ ಎಮೋಷನ್ನು ನೋಡಿ. ಅಲ್ಲಿ ಶೈನಿಂಗ್ ಒಳಗಡೆ ಕಾಣಿಸ್ತಿದೆಯಲ್ಲ ನೋಡಿ, ಶೈನಿಂಗ್ ಎಲ್ಲ ಒಳಗಡೆ ಕಾಣಿಸ್ತಿದೆಯಲ್ಲ. ಇದೇ ಡಬ್ಬ ಹೊಡೆದಿರೋದು. ಇದು ಟೋಟಲು ಒಂದು 30 ಲೀಟ್ರ್ ಹೊಡೆದಿದ್ದೀವಿ ಒಳಗಡೆ. ಹೊರಗಡೆ ಒಂದು 40 ಲೀಟ್ರ್ ಆಗಿದೆ. ಸೇಲಿಂಗ್ ಒಂದು 10 ಲೀಟ್ರು. ಸೂಪರಾಗಿ ಬಂದಿದೆ ಅಣ್ಣ. ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀರಾ? ಬರ್ತೀವಿ ಒಂಚೂರು ಬನ್ನಿ. ಅಲ್ಲೇ ಇಡಿ, ಅಲ್ಲೇ ಹೇಳಿ ಬನ್ನಿ. ಹೆಂಗಿದೆ ಕೆಲಸ ಎಲ್ಲ? ಬನ್ನಿ ಸಾಕು, ಬನ್ನಿ ಹಂಗೆ ಮಾತಾಡಿ ಸಾಕು. ನಿಂತ್ಕೊಳ್ಳಿ. ಹೇಳಿ ಸರ್, ಹೆಂಗಿದೆ ಕೆಲಸ? ಕೆಲಸದ ಬಗ್ಗೆ ಮಾತಾಡೋಂಗಿಲ್ಲ. ಫ್ರೆಂಡ್ಲಿ ಇದ್ದಾರೆ, ಆರಾಮಾಗಿ ಮಾಡಿಸ್ಬೋದು. ನಿಮ್ಮ ರೇಟಿಗೆ ಮಾಡಿಸ್ಬೋದು, ಅದಕ್ಕೂ ಮಾಡಿಕೊಡ್ತಾರೆ. ಸೊ ಕಂಫರ್ಟಬಲ್ ಆಗಿದ್ದಾರೆ. ಪ್ಲೀಸ್ ಮಾಡಿಸಿ.
ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ನಮ್ಮದು ನೋಡ್ಬೋದು ನೀವು ರಿಸಲ್ಟು ಹೆಂಗೆ ಬಂದಿದೆ ಅಂತ ಹೇಳಿ. ಸೊ ಪ್ಲೀಸ್ ಮಾಡಿಸಿ. ಥ್ಯಾಂಕ್ ಯು. ರಿಸಲ್ಟ್ ಅದು ಚೆನ್ನಾಗಿ ಬಂತಾ? ಹಾಂ, ನೈಸ್. ನಿಮಗೆ ಖುಷಿ ಆಯ್ತಾ ಅಣ್ಣ? ನಾನು ಹೆಂಗೆ ಹೇಳಿದ್ದೆ ಸ್ಟಾರ್ಟಿಂಗು ಆ ಥರ ಮಾಡಿಕೊಟ್ಟಿದ್ದೀರಾ? ಸೂಪರಾಗಿ ಬಂದಿದೆಯಾ? ಹಿಂಗೆ ಬಂತಿದ್ರೆ ಸೊ 100% ರಿಸಲ್ಟ್. ಥ್ಯಾಂಕ್ ಯು. ಓಕೆ ಅಣ್ಣ. ಇವರೇ ಮನೆ ಓನರ್ ಅಣ್ಣ. ಅಣ್ಣ ನಿಮ್ಮ ಹೆಸರು? ಅಭಿಷೇಕ್. ಅಭಿಷೇಕ್ ಅಂತ, ಮನೆ ಓನರು ಅಭಿಷೇಕ್ ಅಂತ ಅವ್ರ ಹೆಸರು. ನೋಡಿ, ನಾನು ಯಾವ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ದೆ ಅದೇ ರೀತಿಯೇ ನಾನು ಕೆಲಸ ಅವ್ರಿಗೆ ಹೇಳಿದ್ದೆ. 3 ಕೊಟ್ಟು ಲಪ್ಪ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ನಾನು ಹೆಂಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ನಲ್ಲ, 3 ಕೊಟ್ಟು ಲಪ್ಪ ಹಾಕಿ 1 ಕೊಟ್ಟು ಉಜ್ಜಿಬಿಟ್ಟು ಪ್ರೇಮರ್ ಹೊಡೆದು ಅದನ್ನು ಪ್ರೇಮರ್ನ ಸ್ವಲ್ಪ ರಬ್ ಮಾಡಿಬಿಟ್ಟು ಮತ್ತೆ 2 ಕೋಟು ಈಸಿ ಸಿಲ್ಕು ಅಂದರೆ ಲೈಫ್ ಸ್ಟೈಲ್ ಎಂಡ್ರಿಚ್ ಅಪೋಲೋ ಕಂಪ್ನಿದು ಹಾಕಿದ್ದೀನಿ. ನೋಡಿ, ಇದು ಈ ಥರ ರಿಸಲ್ಟ್ ಬರುತ್ತೆ. ಈ ರಿಸಲ್ಟು ಅವ್ರಿಗೆ ಬೇಕಾಗಿತ್ತು. ಯಾರಿಗೆ? ಓನರಿಗೆ. ನೋಡಿ, ಈ ರಿಸಲ್ಟು ಓನರಿಗೆ ನಾನು ಏನಂತ ಹೇಳಿದ್ದೆ, ಹಳೆ ವೀಡಿಯೋಗಳಲ್ಲಿ ಯಾವ್ಯಾವ ನನ್ನ ವೀಡಿಯೋಸ್ಗಳಿದ್ದಾವೆ ಅದರಲ್ಲೆಲ್ಲ ನಾನು ಈ ಥರ ಮಾಡಿರೋದು ಕೆಲಸಗಳ ನೋಡ್ಬಿಟ್ಟು ಅವರು ನೀವೇ ಮಾಡಿಕೊಡ್ಬೇಕು ಕೆಲಸ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿಯೇ ನಾನು ಅವರಿಗೆ ಹೇಳ್ದಂಗೆ ಮಾತು ಉಳಿಸ್ಕೊಂಡಿದ್ದೀನಿ, ಕೆಲಸನೂ ಮಾಡಿಕೊಟ್ಟಿದ್ದೀನಿ. ಯಾಕೆಂದರೆ ಮೇಯ್ನ್ ಇರೋದೇ ಅದಲ್ವಾ, ಓನರಿಗೆ ನಾವು ಹೆಂಗೆ ಹೇಳ್ತೀವಿ ಅದೇ ರೀತಿಯೇ ನಾವೇ ಭದ್ರಾಗಿರಬೇಕು. ಅದೇ ರೀತಿಯೇ ಪಕ್ಕ ಅದಕ್ಕೆ ಸ್ಟಿಕ್ಕನ್ನು ಹಾಕಬೇಕು. ಅದೇ ಮೇನ್ ಅಲ್ವಾ. ಹಂಗಾಗಿ ನಾನು ನೀಟಾಗೆಲ್ಲ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಒತ್ತಿ, ಮತ್ತು ಕಮೆಂಟ್ಸ್ ಹಾಕಿ. ಕೆಲಸ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಕಮೆಂಟ್ಸ್ ಹಾಕಿ. ಏಕೆಂದರೆ ನೀವು ಹೇಳೋದ್ರಿಂದ ನಾವಿನ್ನೊಂದು ಸ್ವಲ್ಪ ಇನ್ನೂ ಒಂಚೂರು ನಾವು ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲವ ಕಲ್ತ್ಕೊಂಡು ಕೆಲಸ ಮಾಡಿ ತೋರಿಸ್ತೀನಿ. ನೀವು ಹೇಳಿದ್ರೇ ತಾನೇ ನನಗೆ ಗೊತ್ತಾಗೋದು. ನೋಡಿ, ಇವರೇ ಅಭಿಷೇಕ್ ಅಣ್ಣರ ಅಪ್ಪಾಜಿ, ಅವರು ಅವರಮ್ಮ. ಸರ್ ಹೇಳಿ, ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಿಮ್ಮ ಬಗ್ಗೆ ಏನು ಹೇಳಂಗಿಲ್ಲ ಹೆಚ್ಚಿಗೆ. ಹೇಳಿ, ಕೆಲಸ ಎಲ್ಲ ಹೆಂಗಿದೆ ಚೆನ್ನಾಗಿದೆಯಾ? ಯಾಕೆಂದರೆ ನೀವು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇನ್ನೊಬ್ಬರು ನಮಗೆ ಕೆಲಸ ಕೊಡಬೇಕಾದ್ರೆ ಈಗ ನೀವು ಹೇಳೋದ್ರ ಮೇಲೆ ಗೊತ್ತಾಗೋದು. ಇಲ್ಲ ನೀವು ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಹೇಳ್ಬಿಟ್ರೆ ಜನಗಳಿಗೆ ಗೊತ್ತಾಗುತ್ತೆ. ಈಗ ನಿಮ್ಮೂರಲ್ಲಿ ಈಗ ಎಷ್ಟು ಮನೆ ಟೋಟಲ್? ಒಂದು 150 ಮನೆ ಇದ್ದಾವಾ? ಒಂದು 60-70 ಮನೆ ಇದ್ದಾವೆ. 60-70 ಮನೆಗೆ ನೀವು ಯಾರು ಈಗ ಗ್ರೂಪ್ ವರ್ಷಕ್ಕೆ ಬಂದವರು ಹೇಳ್ತಾರೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ, ಅವಾಗ ನಿಮ್ಮನ್ನು ಕೇಳ್ತಾರೆ. ಇನ್ನೂ ಅವಾಗ ಕೊಡ್ರಿ ಅವ್ರ ನಂಬರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಯಾಕೆಂದರೆ ಈಗ ಆಲ್ರೆಡಿ ಒಬ್ಬರು ಹೇಳಿದಾರಂತೆ, ಅಣ್ಣನ ಫ್ರೆಂಡು, ಇಲ್ಲೇ ಹಿಂದ್ಗಡೆನೇ ಮನೆ ಇರೋದು ಅವ್ರದ್ದು, ರಘು ಅಂತ ಅಲ್ವಾ ಹೆಸರು? ನೋಡಿ, ಆಗಲೇ ಆರ್ಡ್ರ್ ಬಂದಾಗಿದೆ ಅವ್ರದ್ದು, ಅವ್ರ ಕಡೆಯಿಂದ. ನೋಡಿ, ಹಿಂಗೆ ಕೆಲಸ ನೀಟಿದ್ರೆ ನೋಡಿ ಪಕ್ಕ ಕೆಲಸ ಕೊಡ್ತಾರೆ. ನೀಟ್ ಕೆಲಸ ಇಲ್ಲ ಅಂತಂದರೆ ನೋಡಿ ಬೈದು ಅವರೇ ಓಡಿಸ್ತಾರೆ. ಇನ್ನೊಂದು ಕೆಲಸಗಳು ಅವ್ರ ಊರುಗಳಲ್ಲಿ ಕೊಡ್ಸಲ್ಲ. ಅದೇ ಮೇನ್ ಬೇಕಾಗಿರೋದು. ನೋಡಿ, ಈ ಥರ ಸರ್ವಿಸ್ಗಳು ನೀಟಾಗಿ ಕೊಟ್ಟರೆ ಕೆಲಸನೂ ಚೆನ್ನಾಗಿರ್ತವೆ. ಕೆಲಸನೂ ಚೆನ್ನಾಗಿ ತೋರಿಸ್ಬೇಕು. ಕೆಲಸ ಚೆನ್ನಾಗಿ ತೋರಿಸ್ಬೇಕು, ಪ್ಲಸ್ಸು ಪೈಂಟು ಅಷ್ಟೇ ಚೆನ್ನಾಗಿರೋದು, ಕ್ವಾಲಿಟಿದು ಹಾಕೇ ಮಾಡಬೇಕು. ಆವಾಗ ನಿಮಗೆ